ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಕಿಡ್ಸ್ ಮಕ್ಕಳು ಹಾಗೆ ದೊಡ್ಡವರು ತುಂಬ ಇಷ್ಟಪಟ್ಟು ತಿನ್ನುವಂಥ ಕ್ರಿಸ್ಪಿ ಬೇಬಿ ಕಾರ್ನ್ ಮಾಡೋದು ತೋರಿಸ್ತೀನಿ. ಇದು ತುಂಬ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಕಿಡ್ಸ್ ಎಲ್ಲ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಒಂದು ಪ್ಯಾಕೆಟ್ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ಇದು ನನಗೆ 40 ರುಪೀಸ್ ಆಯಿತು ಈ ಪ್ಯಾಕೆಟು. ಸೊ ಈಗ ಫಸ್ಟ್ ನಾವು ಪ್ರೋಸೆಸ್ಗೆ ಹೋಗೋಕ್ಕೆ ಮುಂಚೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊತಿದ್ದೀನಿ ಕಾಯೋಕ್ಕೆ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೋತೀನಿ. ಇದು ಏನಕ್ಕಪ್ಪ ಇಡ್ತಿದ್ದೀನಿ ಅಂದರೆ ನಾವು ಈ ಕಾರ್ನು ಏನು ಪೀಸಸ್ಸಾಗಿ ಕಟ್ ಮಾಡ್ಕೋತೀವಲ್ಲ ಅದನ್ನು ಫಸ್ಟ್ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವಿಲ್ಲಿ ಕಾರ್ನ್ ಪೀಸಸ್ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೀರಲ್ಲಿ ಕಾಯುತ್ತೆ. ಸೊ ಇಲ್ಲಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಾರ್ನ್ ಕಟ್ ಮಾಡ್ಕೋತೀನಿ. ಸೊ ದೊಡ್ಡದಿದ್ರೆ 4 ಪೀಸ್ ಕಟ್ ಮಾಡ್ಕೋಬೋದು ಒಂದರಲ್ಲಿ, ಇಲ್ಲ ಸಣ್ಣದಿದ್ದರೆ 2 ಪೀಸ್ ಸಾಕಾಗುತ್ತೆ. ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಪೀಸಸ್ಸು. ಸೊ ಇಲ್ಲಿ ಉದ್ದುದ್ದ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಸೆಂಟ್ರಿಗಿನ ಒಂದು ಪೀಸು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಉದ್ದುದ್ದನೇ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೀರು ಕುದೀತಾ ಇದೆ. ನೀರಿಗೆ ಈಗ ಕಟ್ ಮಾಡ್ಕೊಂಡಿರೋ ಕಾರ್ನ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ನೋಡಿ ನಿಮ್ಗೊಂಥರ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ನೋಡ್ಕೊಳ್ಳಿ ಯಾವ ಕಲರ್ ಇದೆ ಅಂತ. ಸ್ವಲ್ಪ ಲೈಟ್ ಕಲರ್ ಇದೆಯಲ್ವ, ಈಗ ಒಂಥರ ವೈಟಿಶ್ ಆಗಿ. ಸೊ ನಾವು 4 to 5 ಮಿನಿಟ್ಸು ಬಾಯ್ಲ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೋತಾ ಇರ್ತೀನಿ ನಾನು ಇಲ್ಲಿ. ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನಿಸ್ತಾ ಇದೆ ಅಲ್ವಾ, ಕಾಣ್ತಿದೆಯಾ ನಿಮಗೆ? ಇದು ಆಗಿದೆ. ಈಗ ಸ್ವಲ್ಪ ಸಾಫ್ಟು ಆಗಿದೆ, ಹಾಗೆಯೇ ಕಲರು ಚೇಂಜ್ ಆಗಿದೆ ನನಗಿಲ್ಲಿ. ನಾನಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನೀಟಾಗಿ ನೀರು ಸ್ಟ್ರೈನ್ ಮಾಡಿಕೊಂಡು ಒಂದು ಪಾತ್ರೆಗೆ ತಗೋತೀನಿ. ನೋಡಿ ತೆಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಆದಷ್ಟು ಸ್ಟ್ರೈನ್ ಮಾಡ್ಕೊಂಡ್ಬಿಡಿ. ಈಗ ಸ್ವಲ್ಪ ಬಿಸಿ ಇದೆಯಲ್ವ, ಸ್ವಲ್ಪ ಒಂದು 2 ಮಿನಿಟ್ಸ್ ಹಂಗೆ ತಣ್ಣಗಾಗಲಿ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅಂತ ನೋಡೋಣ. ಈಗ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟಕ್ಕೆ ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಅಲ್ಲಿ ಟೈಮ್ ವೇಸ್ಟ್ ಆಗಲ್ವಲ್ಲ. ಸೊ ನಾವಿಲ್ಲಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟಕ್ಕೆ ನಮಗಿಲ್ಲಿ ಎಣ್ಣೆ ಬಿಸಿ ಆಗಿರುತ್ತೆ. ಇಲ್ಲಿ ಮಸಾಲಾಗೆ ನಾವು ಏನೇನು ಹಾಕ್ತೀನಿ ಅಂತ ನೋಡೋಣ. ಕಾರ್ನ್ಫ್ಲೋರ್ 2 ಸ್ಪೂನ್ಸು ಕಾರ್ನ್ಫ್ಲೋರ್ ತಗೋತೀನಿ. ಹಾಗೆಯೇ 2 ಸ್ಪೂನ್ಸ್ ಮೈದಾ, 1 ಸ್ಪೂನ್ ಆಯಿತು. ಇದು 2 ಸ್ಪೂನ್ಸ್ ಮೈದಾ. ನೆಕ್ಸ್ಟ್ ಅಕ್ಕಿ ಹಿಟ್ಟು 1 ಸ್ಪೂನ್ ತಗೋತೀನಿ. ನೆಕ್ಸ್ಟ್ ಗರಂ ಮಸಾಲ ಒಂದು 1/2 ಸ್ಪೂನ್. ನೆಕ್ಸ್ಟ್ ಚಿಲ್ಲಿ ಪೌಡರ್. ಇದು ನಾನು ಮನೆಯಲ್ಲೇ ಮಾಡಿರೋದ್ರಿಂದ ಚಿಲ್ಲಿ ಪೌಡರ್ ಖಾರ ತುಂಬ ಸ್ಪೈಸಿ ಇದೆ, ಅದಕ್ಕೆ ನಾನು ಒಂದು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರ್ ಇಲ್ಲೊಂದು 1/2 ಸ್ಪೂನ್. ನೆಕ್ಸ್ಟ್ ಅರಿಶಿಣ ಸ್ವಲ್ಪ, ಹಾಗೆಯೇ ಪೆಪ್ಪರ್ ಕಾಳು ಮೆಣಸಿನ ಪುಡಿ ಒಂದು 1/2 ಸ್ಪೂನ್. ನೆಕ್ಸ್ಟ್ ಇಲ್ಲಿ ನಿಮ್ಮ ಕ್ಲಿಪ್ಪಿಂಗು ಸಾಲ್ಟ್ ಹಾಕೋದು ಮಿಸ್ ಆಗಿದೆ. ಸೊ ಇಲ್ಲಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬಿಸಿ ಇದೆಯಲ್ಲ ಲೈಟಾಗಿ, ಅದಕ್ಕೆ ಫಸ್ಟಲ್ಲಿ ಒಂದು ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ತಾ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಒಂದೇ ಸರಿ ನೀರು ಜಾಸ್ತಿ ಹಾಕ್ಕೊಂಡ್ರೆ ಅದು ನಮಗೆ ಕನ್ಸಿಸ್ಟೆನ್ಸಿ ಬರಲ್ಲ, ತುಂಬ ನೀರಾಗೋಗುತ್ತೆ. ಅದಕ್ಕೆ ಚೂರು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರ್ತೀನಿ. ನೋಡ್ಕೋಬೇಕು ಕನ್ಸಿಸ್ಟೆನ್ಸಿ. ನಮಗೆ ಮಿಕ್ಸ್ ಮಾಡ್ತಾ ನಮಗೆ ಗೊತ್ತಾಗುತ್ತೆ. ಜಾಸ್ತಿ ನೀರಿದ್ರೂ ನಮಗೆ ಆ ಪೀಸಸ್ಗೆ ಮಸಾಲ ಅಂಟಲ್ಲ. ಸೊ ಅದಕ್ಕೆ ಚೂರು ನೀರು ಹಾಕ್ಕೊಡ್ತಾ ಮಿಕ್ಸ್ ಮಾಡ್ಕೊಂಡು ಬರಬೇಕು. ನೋಡಿ ಇಲ್ಲಿ ಮಿಕ್ಸ್ ಆಗಿದೆ. ಈಗ ಇದು ನೆಕ್ಸ್ಟ್ ಆಪ್ಷನ್ ಬಂದು ಈ ಪೀಸ್ ಏನಿದೆ ಇದನ್ನು ಬ್ರೆಡ್ ಕ್ರಮ್ಸ್ ಡಿಪ್ ಮಾಡಿ ಹಾಕ್ತಾರೆ. ಬಟ್ ನಾನು ಇಲ್ಲೇನು ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿಲ್ಲ, ಡೈರೆಕ್ಟ್ ಹಂಗೆ ಡೀಪ್ ಫ್ರೈ ಮಾಡ್ತಿದ್ದೀನಿ. ಸೊ ಆಯಿಲ್ ಇಲ್ಲಿ ಚೆನ್ನಾಗಿ ಕಾದಿದೆ. ನಮ್ಮ ಎಲ್ಲ ಪೀಸಸ್ಸು ಆಯಿಲ್ಗೆ ಹಾಕ್ತೀನಿ. ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಗೋಲ್ಡನ್ ಕಲರ್ ಕಾಣ್ತಿದೆಯಲ್ವ. ಸೊ ಕ್ರಿಸ್ಪಿಯಾದಂತಹ ಕ್ರಿಸ್ಪಿ ಬೇಬಿ ಕಾರ್ನ್ ರೆಡಿ ಆಗಿದೆ. ನಮಗೆ ಈ ಥರ ಗೋಲ್ಡನ್ ಕಲರ್ ಆದರೆ ಸಾಕಾಗುತ್ತೆ.
ನೋಡಿ ಇದು ನಾನು ತೆಕ್ಕೋತೀನಿ, ತೆಕ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೋತೀನಿ ಇದು ನಾನು. ಹಾಗೆಯೇ ನೆಕ್ಸ್ಟ್ ಬ್ಯಾಚ್ ಹಾಕ್ಕೋತೀನಿ ಇನ್ನೊಂದು ಸರಿ. ನಾನು ಇಲ್ಲಿ ಕಡಾಯಿ ಚಿಕ್ಕದಿಟ್ಟಿದ್ದೀನಿ, ಸಾಕಾಗುತ್ತೆ. ಯಾಕಂದರೆ ಆಯಿಲು ಮತ್ತೆ ಡೀಪ್ ಫ್ರೈ ಮಾಡಿ ಯೂಸ್ ಮಾಡೋದು ಚೆನ್ನಾಗಿ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಚಿಕ್ಕ ಬಾಣಲಿನ ಯೂಸ್ ಮಾಡ್ತೀನಿ. ಎಷ್ಟು ನಿಧಾನ ಆದ್ರೂ 1-2-3 ಟೈಮ್ಸ್ ಹಾಕ್ಕೊಂಡು ಯೂಸ್ ಮಾಡ್ಕೋತೀನಿ. ಒಂದೇ ಸರಿ ನಾನು ಆಯಿಲ್ ಜಾಸ್ತಿ ಹಾಕಿ ದೊಡ್ಡ ಬಾಣಲಿ ಇಟ್ಟು ಮಾಡೋಕ್ಕೆ ಹೋಗಲ್ಲ. ನೋಡಿ ಇದು ಗೋಲ್ಡನ್ ಕಲರ್ ಆಗಿದೆ. ಸೊ ಇದು ತೆಕ್ಕೋತೀನಿ. ಇವಾಗ ಕರಿಬೇವು ನೋಡಿ, ಕರಿಬೇವು ನಾವು ಫ್ರೈ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ನಾನು ಇಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಬಿಸಿ ಇರುತ್ತಲ್ಲ ಎಣ್ಣೆ, ಅದೇ ಎಣ್ಣೆಗೆ ನಾನು ಇಲ್ಲಿ ಕರಿಬೇವು ಹಾಕ್ಕೊಂಡು ಸುಮ್ಮನೆ ಹಂಗೆ ಒಂದು 2 ಮಿನಿಟ್ಸ್ 1 ಸೆಕೆಂಡ್ ಹಾಗೆ ಬಿಟ್ಟು ತೆಗೆದು ಕಾರ್ನ್ ಮೇಲೆ ಹಾಕ್ಕೋತೀನಿ. ನಾವೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೋತೀನಿ. ತುಂಬಾ ಟೇಸ್ಟಿಯಾದಂತಹ ಕ್ರಿಸ್ಪಿ ಬೇಬಿ ಕಾರ್ನ್ ರೆಡಿಯಾಗಿದೆ. ಸೊ ನೋಡಿ, ಇಲ್ಲಿ ನಾವು ಕೆಚಪ್ ಹಾಗೆ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಇಲ್ಲಿ ಎಕ್ಸ್ಟ್ರಾ ಸ್ಪೈಸಿನೆಸ್ ಬೇಕಿದ್ರೆ ಪೆಪ್ಪರ್ ಪೌಡ್ರ್ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಸ್ಪ್ರಿಂಕಲ್ ಮಾಡಿಕೊಂಡು ಟೇಸ್ಟ್ ಮಾಡೋದು ಸೂಪರಾಗಿರುತ್ತೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.